ಎಲ್ಲರಿಗೂ ನಮಸ್ಕಾರ. ಈಗ ನಾನು ಓದಕ್ಕೆ ಕೈಗೆ ತೆಗೆದುಕೊಂಡಿರೋ ಕತೆ ಹೆಸರು ಮೇಕಪ್ ಕಳಚಿದಾಗ. ಈ ಕಥೆಯನ್ನು ಕೆಲವು ತಿಂಗಳ ಹಿಂದೆ ಬುಕ್ ಬ್ರಹ್ಮ ಅವರ ಪೇಜ್ನಲ್ಲಿ ಓದಿದ್ದೆ. ಆದರೆ ಅಲ್ಲಿ ಕೇಳದೇ ಇರೋರಿಗೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನಲ್ಲಿ ನನ್ನ ಕತೆಗಳನ್ನ ಕೇಳ್ತಾ ಇರೋರಿಗೋಸ್ಕರ ಈ ಕಥೆನ ಮತ್ತೊಮ್ಮೆ ಓದ್ತಾ ಇದ್ದೀನಿ. ಈ ಕತೆ ಕಟ್ಟಿಕೊಂಡ ಬುತ್ತಿ ಎಂಬ ನನ್ನ ಕಥಾ ಸಂಕಲನದಲ್ಲಿ ಪ್ರಕಟಗೊಂಡಿದೆ. ಮೇಕಪ್ ಕಳಚಿದಾಗ ಕಥೆಯ ಪ್ರಸ್ತಾವನೆ ಹೀಗಿದೆ. ಮೇಕಪ್ ಕಳಚಿದಾಗ ಮುಖವಾಡ ಇರುತ್ತದೆ. ಮುಖವಾಡ ಕಳಚುವುದು ಸುಲಭವಲ್ಲ. ಕನ್ನಡಕ ಹಾಕಿಕೊಂಡೇ ಶವವಾಗಿ ಮಲಗಿದ್ದ ಹಿರಿಯ ನಾಯಕ, ಢಾಳಾಗಿ ಲಿಪ್ಸ್ಟಿಕ್ ಹಚ್ಚಿ ಕಣ್ಣು ತಿದ್ದಿ ಕೂದಲಿಗೆ ಹೊಸದಾಗಿ ಡೈ ಹಾಕಿ ಪ್ರದರ್ಶನಕ್ಕೆ ಇಟ್ಟಿದ್ದ ಒಂದಾನೊಂದು ಕಾಲದ ಸುಂದರ ನಟಿಯ ಕಳೆಬರಹ ಇದೆಲ್ಲ ನೆನಪಿಗೆ ಬರುತ್ತಿದೆ. ಮಾಸುವ ಸೌಂದರ್ಯ, ಕುಗ್ಗುವ ಶಕ್ತಿ, ಮಂಕಾಗುವ ಒಂದಾನೊಂದು ಕಾಲದ ಸಾಧನೆಯನ್ನೆಲ್ಲ ಒಪ್ಪಿಕೊಂಡಿದ್ದೇ ಆದರೆ ಕೊಂಚ ನೆಮ್ಮದಿ. ಅಕಾಲ ಮರಣಕ್ಕೆ ತುತ್ತಾಗುವವರು ಮುದಿತನದ ಶಾಪದಿಂದ ಮುಕ್ತರು ಎಂಬ ಮಾತಿದೆ. ಆದರೆ ನನಗನ್ನಿಸುತ್ತದೆ, ವೃದ್ಧಾಪ್ಯವನ್ನು ಒಪ್ಪಿಕೊಂಡರೆ, ಆ ವಯಸ್ಸು ನೀಡುವುದನ್ನು ಸಂತಸದಿಂದ ಒಪ್ಪಿಕೊಂಡರೆ ಅಲ್ಲಿಯೂ ನೆಮ್ಮದಿ ಇದೆ. ಆದರೆ ಯೌವನ ಒಂದೇ ಸಕಾಲ ಎಂದು ವಯಸ್ಸಾದವರು ಚಿಕ್ಕವರಂತೆ ಆಡಲು ಹೋಗಿ ನಗೆಪಾಟಲಾಗುವವರನ್ನು ಕಂಡು ಮನ ನೋಯುತ್ತದೆ. ಆ ವಯಸ್ಸಿಗೆ ತಕ್ಕಂತೆ ಇದ್ದರೆ ಮರ್ಯಾದೆ ಎನ್ನುವುದು ನನ್ನ ಸ್ವಂತ ಅಭಿಪ್ರಾಯ. ಈಗ ಕತೆ ಮೇಕಪ್ ಕಳಚಿದಾಗ. ಕೃಷ್ಣನ ಭಕ್ತರೆಲ್ಲ ನನ್ನನ್ನು ಕೃಷ್ಣ ಎಂದೇ ಭಾವಿಸಿ ಭಕ್ತಿ ಪ್ರೀತಿ ತೋರಿಸುತ್ತಿದ್ದರು. ಮಹೇಶ್ ಕುಮಾರ್ ಅವರ ತುಟಿಗಳಲ್ಲಿ ಕಿರುನಗೆ, ಮುಖದ ಮೇಲೆ ದೈವಿಕ ಕಳೆ, ಕಂಗಳಲ್ಲಿ ಬೆಳಕು. ತಲೆಯಾಡಿಸಿದೆ ನಾನು. ನನ್ನ ಕನ್ನಡ ರತ್ನ ಚಿತ್ರ ಬಿಡುಗಡೆ ಆದ ಮೇಲೆ ಅದನ್ನು ನೋಡಿದ ಕನ್ನಡದ ತಾಯಂದಿರೆಲ್ಲ ತಮ್ಮ ಮಗ ಮಹೇಶ್ ಕುಮಾರ್ ತರಹ ಇರಬಾರದೆ ಎಂದು ಹಂಬಲಿಸುತ್ತಿದ್ದರು. ನನ್ನ ನೋಡಿದರೆ ತಲೆ ಸವರಿ ಆಶೀರ್ವದಿಸುತ್ತಿದ್ದರು. ಗ್ಲಿಸರಿನ್ ಇಲ್ಲದೆಯೇ ಕಂಗಳಲ್ಲಿ ಕಂಬನಿ ತುಂಬಿಕೊಳ್ಳುವ, ದನಿಯನ್ನು ಆರ್ದ್ರಗೊಳಿಸುವ ಕಲೆ ಸಿದ್ಧಿಸಿತ್ತು ಮಹೇಶ್ ಅವರಿಗೆ. ನೀವು ಅಷ್ಟೇ, ಯಾವುದೇ ಸಭೆ ಸಮಾರಂಭದಲ್ಲಿ ಹಿರಿಯರನ್ನು ಕಂಡರೆ ಬಾಗಿ ನಮಸ್ಕರಿಸುತ್ತಿದ್ರಿ. ಹಾಂ, ಅಲ್ಲವೇ ಮತ್ತೆ? ಅವರುಗಳ ಆಶೀರ್ವಾದವೇ ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಕೃತಕ ನಗು, ಅಬ್ಬಾ, ಈ ಕೃತಕ ನಗು, ಕೃತಕ ಮಾತುಗಳಿಂದಲೇ ಜನರ ಮನ ಗೆದ್ದವರಲ್ಲವೇ? ಎಷ್ಟು ಅಮಾಯಕರು ನಮ್ಮ ಜನ. ಕಿವಿಗಿದ್ದ ರಿಸೀವರಿಂದ ಡೈರೆಕ್ಟರ್ ದನಿ, ಮುಂದಿನ ಪ್ರಶ್ನೆಗೆ ಹೋಗಿ. ಎತ್ತಲೋ ಹೋಗುತ್ತಿದ್ದ ಮನಸ್ಸನ್ನು ಎಳೆದು ತಂದೆ. ತುಟಿ ಎರಳಿಸಿ ಅವರತ್ತ ನಗೆ ಬೀರಿದೆ. ಹುಡುಗೀರು ಪ್ರಶ್ನೆಯೇ ಬೇಕಿರಲಿಲ್ಲ. ಹುಡುಗೀರು ಎಂದು ನೆನಪಿಸಿದ್ದೇ ಸಾಕಿತ್ತು ಈ ಒಂದಾನೊಂದು ಕಾಲದ ಹೀರೋಗೆ. ಹಾಂ, ಹುಡುಗೀರು, ಹೌದು. ಅವರ ಕಾಟ ತಪ್ಪಿಸಿಕೊಳ್ಳಲು ವೇಷ ಮರೆಸಿಕೊಂಡು ಓಡಾಡುತ್ತಿದ್ದೆ. ನನ್ನ ಪುಣ್ಯ, ಆಗ ಮೊಬೈಲ್ ಫೋನ್ ಇರಲಿಲ್ಲ. ನನ್ನ ಮನೆಗೆ ಬರುವ ಕಾಲ್ಗಳನ್ನು ಅಟೆಂಡ್ ಮಾಡಲು, ಬರುತ್ತಿದ್ದ ಸಾವಿರಾರು ಪತ್ರಗಳಿಗೆ ಉತ್ತರಿಸಲು ಒಬ್ಬನನ್ನು ಫುಲ್ ಟೈಮ್ ಕೆಲಸಕ್ಕೆ ಇಟ್ಟುಕೊಂಡಿದ್ದೆ. ಪತ್ರ ಬರೆದವರಿಗೆಲ್ಲ ನನ್ನ ಫೋಟೋ ಕಳುಹಿಸುತ್ತಿದ್ದ ಅವನು. ಹುಡುಗಿಯರಿಗೆಲ್ಲ ಅವರು ಮದುವೆಯಾಗುವ ಹುಡುಗ ಮಹೇಶ್ ಕುಮಾರ್ ತರಹ ಇರಬೇಕು ಎನ್ನುವ ಆಸೆ ಇತ್ತು. ಮಹೇಶ್ ಕುಮಾರ್ ಅಲ್ಲದಿದ್ದರೆ ಮಹೇಶ್ ಅನ್ನೋ ಹೆಸರಿನ ಹುಡುಗ ಸಿಕ್ಕರೂ ಮದುವೆಯಾಗಲು ತಯಾರಿದ್ರು. ಅಭಿಮಾನ ಹಾಗಿತ್ತು. ತುಟಿಯನ್ನು ಕೊಂಚ ಎಡಕ್ಕೆ ಕೊಂಕಿಸಿ ಕೈಗಳು ಕ್ರಾಪಿನ ಮೇಲೆ. ಆ ಕ್ರಾಫು ಕೂಡ ಈಗ ವಿಗ್ಗು. ಎಲ್ಲರಿಗೂ ಗೊತ್ತಿರುವ ಗುಟ್ಟು. ಬಿಳಿ ಪ್ಯಾಂಟು, ಕಲರ್ ಟೀ ಶರ್ಟು, ಬಿಳಿ ಸ್ಪೋರ್ಟ್ಸ್ ಶೂಸು. ಆ ಸ್ಟೈಲನ್ನು ಒಂದು ಇಡೀ ಪೀಳಿಗೆಯ ಯುವಕರಲ್ಲಿ ತಂದವರೇ ನೀವು. ಕುತ್ತಿಗೆ ಸೊಟ್ಟ ಮಾಡಿ ಮತ್ತೊಂದು ನಗೆ ಬೀರಿದರು. ಈಗಲೂ ಅದೇ ಕೆಂಪು ಟೀ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಸ್ಪೋರ್ಟ್ಸ್ ಶೂ ಹಾಕಿಕೊಂಡು ಬಂದು ಕುಳಿತಿದ್ದರು ಮಹೇಶ್ ಕುಮಾರ್. ಈ ಪ್ರಶ್ನೆಯ ಜೊತೆಗೆ ಕ್ಯಾಮೆರಾ ಅವರ ಉಡುಗೆಯ ಕ್ಲೋಸಪ್ ತೆಗೆಯುತ್ತಿರುತ್ತದೆ. ಆದರೆ ಈಗ ನೆರಿಗೆ ಕಟ್ಟಿದ ಕುತ್ತಿಗೆ, ಮುಂದೆ ಬಂದಿರುವ ಬೀರ್ಬೆಲ್ಲಿ ಅಸಹ್ಯವಾಗಿ ಕಾಣಿಸುತ್ತಿದ್ದಾರೆ. ಆದರೆ ಅದರ ಅರಿವೇ ಇಲ್ಲ ಅವರಿಗೆ. ಕನ್ನಡಿಯಲ್ಲಿ ನೋಡಿಕೊಳ್ಳುವುದಿಲ್ಲವೇ?
ಅವರ ಬೆಡ್ರೂಮಿನಲ್ಲಿ ಎರಡು ಬದಿಯ ಗೋಡೆಗೆ ಕನ್ನಡಿ ಅಳವಡಿಸಿದ್ದಾರೆ ಎಂಬ ಸುದ್ದಿ ಇತ್ತು. ಹೌದು, ಇಂದಿನ ಯುವಕರಿಗೂ ಮಹೇಶ್ ಕುಮಾರ್ ಅಂದರೆ ನನ್ನ ಸ್ಮೈಲ್ ಹಾಗೂ ಸ್ಟೈಲ್ ಅಂದರೆ ವಿಪರೀತ ಪ್ರೀತಿ. ಅವರು ಮುಂದುವರಿಸುತ್ತಲೇ ಇದ್ದರು. ನಿಮಗೆ ರಕ್ತದಲ್ಲಿ ಬರೆದ ಪ್ರೇಮ ಪತ್ರಗಳು ಬರುತ್ತಿದ್ದವಂತೆ. ಸಂದರ್ಶನ ಮಾಡುತ್ತಿರುವುದು, ಹೊಗಳಲೇಬೇಕು. ಒಂದಾನೊಂದು ಕಾಲದ ಹೀರೋ, ಇದ್ದದ್ದಕ್ಕಿಂತ ದೊಡ್ಡ ಹೀರೋ ಆಗಿದ್ದೆ ಎಂಬ ಕಲ್ಪನೆ ಅವರ ಮನಸ್ಸಿನಲ್ಲಿ. ಒಳ್ಳೆಯ ಸಂದರ್ಶನ ಆಗಬೇಕು ಅಂದರೆ ಅದನ್ನು ಪೋಷಿಸಬೇಕು. 3-4 ಸಿಲ್ವರ್ ಜೂಬಿಲಿ ಹಿಟ್ ಮೂವಿಗಳ ನಾಯಕರಾಗಿದ್ದರೂ ನಿಜ. ಆದರೆ ಸಂಖ್ಯೆ ಈಗ ಅವರ ನೆನಪಿನಲ್ಲಿ 10-12 ಆಗಿಬಿಟ್ಟಿವೆ. ಕಳೆದಿದ್ದರ ನೆನಪುಗಳು ಅವರಿಗೆ ಬೇಕಾದಂತೆ ಮಾರ್ಪಾಡಾಗಿಬಿಟ್ಟಿವೆ. ಹೇಳಬೇಕೋ ಇಲ್ಲವೋ ಗೊತ್ತಿಲ್ಲ, ಗರ್ಲ್ಸ್ ವೆರ್ ಕ್ರೇಜಿ ಆಫ್ಟರ್ ಮೀ. ಮದುವೆ ಇಲ್ಲದೆಯೇ ನನ್ನೊಂದಿಗೆ ವೀಕೆಂಡ್ಗೆ ಬರಲು ಸಿದ್ಧರಿದ್ದರು. ನನ್ನ ಮದುವೆಯಾದ ಸುದ್ದಿ ಮ್ಯಾಗಝೈನ್ಗಳಲ್ಲಿ ಬಂದಾಗ 4-5 ಮಂದಿ ಹುಡುಗಿಯರು ಆತ್ಮಹತ್ಯೆಗೆ ಪ್ರಯತ್ನಪಟ್ಟರಂತೆ. 2 ಪಾಪ ಸತ್ತು ಹೋದರು ಹೇಳುತ್ತಲೇ ಇದ್ದರು. ಅಬ್ಬಾ, ಅವರಲ್ಲೇ ಮುಳುಗಿ ಹೋಗಿದ್ದಾರೆ. ವರ್ತಮಾನ ನಮ್ಮ ಕೈಲಿ ಇಲ್ಲ, ಭವಿಷ್ಯವಂತೂ ಬಲ್ಲವರೇ ಇಲ್ಲ. ಭೂತಕಾಲ ಕಳೆದು ಹೋಗಿರುತ್ತದೆ. ನಮ್ಮೊಂದಿಗೆ ಆಗ ಇದ್ದವರು ಎದುರಿಗೆ ಇಲ್ಲದಿದ್ದರೆ ಭೂತಕಾಲದ ಘಟನೆಗಳನ್ನು ನಮಗೆ ಬೇಕಾದಂತೆ ತಿರುಚಿ ನಮ್ಮನ್ನೇ ಕೇಂದ್ರ ಮಾಡಿಕೊಂಡು ಕತೆ ಕಟ್ಟಿ ಕೇಳುವವರಿಗೆ ಚೆಂದಾಗಿ ಹೇಳಬಹುದು. ಕಟ್ 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 ಹೇಳುತ್ತಿರುವುದು ಕ್ಯಾಮರಾ ಬಳಿ ಇರುವ ಈ ಸಂದರ್ಶನದ ಡೈರೆಕ್ಟರ್ ಅಲ್ಲ, ನನ್ನ ಎದುರಿಗೆ ಕುಳಿತಿರುವ ಮಹೇಶ್ ಕುಮಾರ್. ಅವರ ಮಾತು ನಾನು ಕೇಳಿಸಿಕೊಳ್ಳುತ್ತಿಲ್ಲ ಎಂದು ಅವರಿಗೆ ತಿಳಿಯಿತೆ. ಏನಾಯಿತು ಸರ್? ಡೈರೆಕ್ಟರ್ ಕೂಡಲೇ ಧಾವಿಸಿ ಬಂದರು. ಲೈಟ್ಸ್ ಆಫ್. ಟೀ ಕಾಫಿ ಏನಾದರೂ ಬೇಕಾ ಸರ್? ಮಹೇಶ್ ಕುಮಾರ್ ಅವರ ಅಸಿಸ್ಟೆಂಟ್ ಕೈಯಲ್ಲಿ ಕಪ್ ಹಿಡಿದೇ ಓಡಿ ಬಂದರು. ಎಷ್ಟು ಕ್ಯಾಮರಾಗಳಿವೆ ಸೆಟ್ನಲ್ಲಿ? ನನ್ನ ಲೆಫ್ಟ್ ಪ್ರೊಫೈಲ್ ಕ್ಯಾಮ್ರಾ ಸ್ವಿಚ್ ಆಫ್ ಮಾಡಿ. ಎಸ್ ಸರ್, 3 ಕ್ಯಾಮ್ರಾ ಸರ್ ಇರೋದು. ಒಂದು ನಿಮಗೆ, ಒಂದು ಆ್ಯಂಕರ್ಗೆ, ಒಂದು ಇಬ್ಬರಿಗೂ ಅಷ್ಟೇ. ಲೆಫ್ಟ್ನಲ್ಲಿ ಇರೋದು ಲೈಟ್ ಸರ್. ಅಲ್ಲಿ ಮೂಮೆಂಟ್ ಕಾಣಿಸ್ತು ನನಗೆ. ಶೂಟ್ ಮಾಡಿರೋದು ತೋರಿಸಿ ಈಗ. ಎಸ್ ಸರ್, ಲೈಟ್ಸ್ ತುಂಬ ಹಾರ್ಶ್ ಆಗಿದೆ, ಸಾಫ್ಟ್ ಲೈಟ್ಸ್ ಮಾಡಿ. ಎಸ್ ಸರ್. ನನ್ನ ಯಾವ ಸಾಂಗ್ಸ್ ಹಾಕ್ತಿದ್ದೀರಿ? ನನಗೆ ಲಿಸ್ಟ್ ಕೊಡಿ. ಸೀನ್ಸ್ ಯಾವುದು ಹಾಕಬೇಕು ಅಂತ ನಾನು ಹೇಳ್ತೀನಿ. ಎಲ್ಲ ಕೊಟ್ಟಿದ್ದೀನಿ ಸರ್. ಪ್ರಶ್ನೆಗಳ ಲಿಸ್ಟ್ ಕೊಟ್ಟಾಗಲೇ ಕೊಟ್ಟಿದ್ದೇನೆ. ಪೇಲವ ನಗು. ಮೇಕಪ್. ದೊಡ್ಡ ಬ್ಯಾಗ್ ಹಿಡಿದು ಜೊತೆಗೆ ಕನ್ನಡಿಯನ್ನು ಹಿಡಿದಿದ್ದ ಹುಡುಗ ಓಡಿ ಬಂದ. ನಾನು ಕುರ್ಚಿಗೆ ಒರಗಿ ಕುಳಿತೆ. ನಾನು ಚಿಕ್ಕಂದಿನಿಂದ ನೋಡಿದ ಹೀರೋ, ನಮ್ಮ ಅಜ್ಜಿ ಅಮ್ಮ ಎಲ್ಲ ಅವರ ಫ್ಯಾನ್ಸು ಅಂತೆಲ್ಲ ಪರಿಚಯ ಮಾಡಿದ್ದಾಳೆ ಈ ಹುಡುಗಿ. ಅದನ್ನು ಕಟ್ ಮಾಡಿ ನಾನೇ ಫ್ಯಾನ್ ಅಂತ ಇಂಟ್ರೊಡ್ಯೂಸ್ ಮಾಡಲು ಹೇಳಿ. ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುತ್ತಾ ಅಸಿಸ್ಟೆಂಟ್ ಕೊಟ್ಟ ಬಾಚಣಿಗೆಯಿಂದ ವಿಗ್ ಬಾಚಿಕೊಳ್ಳಲು ಆರಂಭಿಸಿದರು ಮಹೇಶ್ ಕುಮಾರ್. ನನಗೆ ನಗು ಉಕ್ಕಿ ಬಂತು. ನಿಜ ಹೇಳಬೇಕೆಂದರೆ ಅಮ್ಮ ಅಲ್ಲ, ನನ್ನ ಅಜ್ಜಿ ಈ ಮಹೇಶ್ ಕುಮಾರ್ಗೆ ಫ್ಯಾನು. ಪ್ಯಾಕಪ್ ಹೊತ್ತಿಗೆ ಬರಲಿದ್ದಾರೆ ನನ್ನ ಅಜ್ಜಿ ತಮ್ಮ ಈ ಹೀರೋನ ನೋಡಲು. ನನ್ನ 3ರಷ್ಟು ವಯಸ್ಸು ಇವರಿಗೆ. ನಾನು ಹೇಗೆ ಫ್ಯಾನ್ ಆಗ್ತೀನಿ? ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿದ್ದಾರಲ್ಲ, ಡೀಪ್ ಫೌಂಡೇಶನ್ ಕೂಡ ಮುಚ್ಚದ ಸುಕ್ಕುಗಟ್ಟಿದ ಮುಖ ಕಾಣುತ್ತಿಲ್ಲವೇ ಅವರಿಗೆ? ಬಾಚಣಿಗೆ ಆಡಿಸುತ್ತಿರುವ ಕೂದಲು ತನ್ನದಲ್ಲ, 2 ಲಕ್ಷ ಕೊಟ್ಟುಕೊಂಡ ಎರವಲು ಕೂದಲು ಎಂಬ ಅರಿವಿಲ್ಲವೇ ಅವರಿಗೆ? ತುಂಬ ಚಿಕ್ಕ ಹುಡುಗಿರನ್ನ ಇಂಟರ್ವ್ಯೂ ಮಾಡೋಕ್ಕೆ ಹಾಕ್ತೀರಿ. ಅವರಿಗೆ ನಮ್ಮಂಥ ಸೀನಿಯರ್ ಸ್ಟಾರ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ. ಉಗುಳು ನುಂಗುತ್ತಾ ನನ್ನತ್ತ ಕಳ್ಳ ನೋಟ ನೋಡುತ್ತಾ ಬೆವರೊರೆಸಿಕೊಂಡರು ಡೈರೆಕ್ಟರ್. ಮಹೇಶ್ ಕುಮಾರ್ ಸೂಪರ್ ಸ್ಟಾರ್ ನಿಜ, ಆದರೆ ಆಗಿದ್ದವರು ಅದೂ ನಿಜ. ಕಿರುತೆರೆಯಲ್ಲಿ ನಾನು ಮಾಡುವ ಸಂದರ್ಶನ ಜನಪ್ರಿಯ. ನನ್ನ ಡೇಟ್ಸ್ಗೆ ಕಾಯುವ ನಿರ್ದೇಶಕರಿದ್ದಾರೆ. ನಿಮ್ಮ ಸೆಕ್ರೆಟರಿ ಸುದರ್ಶನ್ ಅವರೇ ಮನೋಹರಿ ಮೇಡಮ್ ಮಾಡಲಿ ಸಂದರ್ಶನ ಅಂತ ಹೇಳಿದರು. ಈಗ ಏನು ಪ್ರಾಬ್ಲಮ್ ಆಯಿತು? ಡೈರೆಕ್ಟರ್ ಪರಿಸ್ಥಿತಿ, ಅಯ್ಯೋ ಪಾಪ. ನಗು ತಡೆದುಕೊಂಡೆ. ಆ ಬೋಳಿ ಮಗನಿಗೇನು ಗೊತ್ತು? ಅವನು ನನ್ನ ಸೆಕ್ರೆಟ್ರಿನೇ ಅಲ್ಲ.
ಆರಾಧನಾ ಭಾವ ಇರಬೇಕ್ರಿ ಸಂದರ್ಶನ ಮಾಡುವವರ ಕಂಗಳಲ್ಲಿ. ಈ ಹುಡುಗಿಗೆ ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡಿ. ಸರಿ ಸರ್. ನಾನು ಯಾರು, ನನ್ನ ಎಷ್ಟು ಚಿತ್ರಗಳು ಸಿಲ್ವರ್ ಜೂಬ್ಲಿ ಹಿಟ್ಸ್ ಆಗಿದ್ವು ಗೊತ್ತೇನ್ರಿ ಅವಳಿಗೆ? ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ನನಗೆ. ಅದ್ಯಾವುದೋ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟ್ರೇಟ್ ಬಂದಿದೆ ನನಗೆ. ಅದ್ಯಾವುದು ವಿಶ್ವವಿದ್ಯಾನಿಲಯ? ಕನ್ನಡಿ ಹಿಡಿದು ನಿಂತಿದ್ದ ಹುಡುಗನನ್ನು ಪ್ರಶ್ನಿಸಿದರು. ಗೊತ್ತಿಲ್ಲ ಅಣ್ಣ. ಕಣ್ಣರಳಿಸಿ ಆರಾಧನಾ ಭಾವ ತುಂಬಿಕೊಂಡಿದ್ದ ಆ ಹುಡುಗನ ಮುಖದ ಮೇಲೆ ಅರಿವಿನ ಗೆರೆಯೇ ಇರಲಿಲ್ಲ. ಈ ಮಹೇಶ್ ಕುಮಾರ್ಗಿಂತ ಮೇರು ನಟ ಅವನು. ಇರಲಿ ಬಿಡಿ ಸರ್, ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ. ಡೈರೆಕ್ಟರ್ ಮುಖದ ಮೇಲೆ ಪೇವಲ ನಗು. ಇವನು ಮತ್ತೊಬ್ಬ ನಟ. ಅದೆಲ್ಲ ತಿಳಿದುಕೊಂಡು ಸಂದರ್ಶನ ಮಾಡಲು ಕುಳಿತುಕೊಳ್ಳಬೇಕ್ರಿ. ಪದ್ಮಶ್ರೀ, ಡಾಕ್ಟರ್, ಮೇರು ನಟ, ಜನಪ್ರಿಯತೆಯ ತುತ್ತ ತುದಿಯಲ್ಲಿ ಇರುವ ಸೂಪರ್ ಸ್ಟಾರ್ ಅಂತೆಲ್ಲ ಹೇಳಿ ಮಹೇಶ್ ಕುಮಾರ್ ಅಂತ ನನ್ನ ಹೆಸರು ಹೇಳಬೇಕು. ಇವತ್ತು ಅವಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ, ನಾಳೆ ಶೂಟ್ ಮಾಡೋಣ. ಅಯ್ಯೋ ಸರ್, ನಾಳೆ ಸ್ಟುಡಿಯೋ ಬುಕ್ ಮಾಡಿಲ್ಲ, ಇವತ್ತೇ ಆಗಬೇಕು. ನಾಳೆ ಎಡಿಟಿಂಗ್ ಸ್ಟುಡಿಯೋ ಬುಕ್ ಮಾಡ್ಕೊಂಡಿದ್ದೀನಿ. ನೀವು ಜ್ಯೂಸ್ ಕುಡೀರಿ ಸರ್, 10 ನಿಮಿಷ. ಹುಡುಗಿಗೆ ಸರಿಯಾಗಿ ಹೇಳಿಬಿಡ್ತೀನಿ. ನನ್ನ ಕಾಲದಲ್ಲಿ ನಾನು ದಿನಕ್ಕೆ 1-2 ಶಾರ್ಟ್ಸ್ ಕೊಡ್ತಾ ಇದ್ದಿದ್ದು. ನೀವೇನ್ರಿ ಅರ್ಧ ಗಂಟೆ ಇಂಟರ್ವ್ಯೂ 1 ದಿನದಲ್ಲೇ ಮಾಡ್ತೀನಿ ಅಂತೀರಿ? ನಂಗಾಗೋಲ್ಲ. ಆರೆಂಜ್ ಜ್ಯೂಸ್ ಕುಡಿಯಲ್ಲ ನಾನು, ಬ್ಲ್ಯಾಕ್ ಕರೆಂಟ್ ಜ್ಯೂಸ್ ತೊಗೊಂಡ್ಬಾ. ಅರ್ಧ ಕುಡಿದಿದ್ದ ಲೋಟವನ್ನು ಡೈರೆಕ್ಟರ್ ಇಸಿದುಕೊಂಡರು. ಹುಡುಗ ಓಡಿದ ಜ್ಯೂಸ್ ತರಲು. ಏನು ಸರ್ ಹಾಗಂತೀರಿ? ಇಡೀ ಕ್ಲೈಮ್ಯಾಕ್ಸ್ ಫೈಟು 2 ದಿನದಲ್ಲಿ ಮಾಡಿದವರು ನೀವು. ಅದೇ ಸೂಪರ್ ಹಿಟ್ ಆಯ್ತಲ್ಲ ನಾನೇ ಚಿತ್ರದಲ್ಲಿ. 4 ಪ್ರಶ್ನೆ ಅಷ್ಟೇ, ನಿಮಗೆ ತೋಚಿದ ಉತ್ತರ ಕೊಡಿ ಸರ್. ಬೆಣ್ಣೆ ಇಲ್ಲದೆಯೇ ಬೆಣ್ಣೆ ಹಚ್ಚುತ್ತಿದ್ದರು ಡೈರೆಕ್ಟರ್. ನಾನೇ ಚಿತ್ರದ ಕ್ಲೈಮ್ಯಾಕ್ಸ್ನ ಫೈಟ್ ಮಾಡಿದ್ದು ಸ್ಟಂಟ್ ಆರ್ಟಿಸ್ಟ್ ರೆಡ್ಡಿ. 4 ಕ್ಲೋಸಪ್ ಶೂಟ್ ಮಾಡಿಬಿಟ್ಟು ವ್ಯಾನಿನಲ್ಲಿ ಎಕ್ಸ್ಟ್ರಾ ನಟಿ ಜೊತೆ ಕೂತಿದ್ದು ಗಾಸಿಪ್ ಕಾಲಮಿನಲ್ಲಿ ಓದಿದ ನೆನಪು ಎಂದು ಅಜ್ಜಿ ಹೇಳಿದ್ದರು. ಒಬ್ಬರ ಸಂದರ್ಶನ ಮಾಡಬೇಕು ಅಂದರೆ ಕ್ಯಾಮರಾ ಮುಂದೆ ಕೂರುವ ಮುನ್ನ 4 ದಿನ ಕೆಲಸ ಮಾಡಿರುತ್ತೇನೆ ನಾನು. ಅವರ ಬಗ್ಗೆ ಅವರಿಗೇ ಗೊತ್ತಿಲ್ಲದಷ್ಟು ಮಾಹಿತಿ ಕೂಡಿ ಹಾಕಿರುತ್ತೇನೆ. ಸಂದರ್ಶನ ಪರಿಪೂರ್ಣವಾಗಿ ಇರಬೇಕು. ನಿಮ್ಮ ಸ್ಟಾರ್ ಮೇಕಪ್ ಕಳಚಿದಾಗ ಎಂಬುದು ಕಾರ್ಯಕ್ರಮದ ಹೆಸರು. ಆದರೆ ಯಾರೂ ಮೇಕಪ್ ಕಳಚಲು ಸಿದ್ಧರೇ ಇಲ್ಲ. ಕಳಚಿದಂತೆ ಅಂತ ಹೆಸರು ಬದಲಿಸಿ ಎಂದು ನಿರ್ದೇಶಕರ ಬಳಿ ಹಲವು ಬಾರಿ ಹಾಸ್ಯ ಮಾಡಿದ್ದೇನೆ. ರೆಡಿನಾ ಸರ್, ಶುರು ಮಾಡೋಣವಾ? ಲೆಫ್ಟ್ ಪ್ರೊಫೈಲ್ ತೆಗೆಯೋ ಹಾಗಿಲ್ಲ. ತೆಗೆಯಲ್ಲ ಸರ್, ಅಲ್ಲಿ ಕ್ಯಾಮ್ರಾನೇ ಇಲ್ಲ. ಈ ಹುಡುಗಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಲೇ ಇಲ್ಲ, ನಾನೇ ಕೊಡಲೇ? ಫಿಲ್ಮಿನಲ್ಲಿ ಯಾರೋ ಬರೆದುಕೊಟ್ಟ ಮಾತು ಒಪ್ಪಿಸುವ ಇವರು ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತಾರೆಯೇ? ಉಗುಳು ನಂಗಿದೆ. ನನ್ನ ಹೆಸರು ಮನೋಹರಿ ಅಂತ. ನಾನು ಮೇಡಮ್ ಪ್ಲೀಸ್ 1 ನಿಮಿಷ ಬನ್ನಿ. ನನ್ನ ಮಾತನ್ನು ಪೂರ್ಣಗೊಳಿಸಲು ಬಿಡಲಿಲ್ಲ ಡೈರೆಕ್ಟರ್. ಏನು, ಇಲ್ಲೇ ಕೊಡಿ ನಿಮ್ಮ ಇನ್ಸ್ಟ್ರಕ್ಷನ್ಸ್, ವ್ಯಂಗ್ಯವಾಗಿ ಅಂದೆ. ನನಗೆ ಸೂಚನೆಗಳನ್ನು ಕೊಡುವ ಸ್ಥಾನದಲ್ಲಿ ಅವನಿಲ್ಲ. ಟೆಕ್ನಿಕಲ್ ವಿಷಯದಲ್ಲಿ ಅರಿವು ಚೆನ್ನಾಗಿದೆ. ಆದರೆ ಹೂರಣ ಇರುವುದು ನನ್ನ ಪ್ರಶ್ನೆಗಳಲ್ಲಿ, ನನ್ನ ವಿಚಾರಗಳಲ್ಲಿ ಹಾಗೂ ನಾನು ಜೋಡಿಸುವ ಪದಪುಂಜಗಳಲ್ಲಿ. ಆದರೆ ಪ್ರೊಡ್ಯೂಸರ್ಗಳಿಗೆ ಹಾಗೂ ಡೈರೆಕ್ಟರ್ಗಳಿಗೆ ಹೆಚ್ಚಿನ ತೊಂದರೆ ಕೊಡದ, ಕೆಲಸ ಕೊಡದ ಆ್ಯಂಕರ್ ನಾನು ಎಂದೇ ಹೆಸರು ಮಾಡಿರುವುದು. ಆ ಹೆಸರನ್ನು ಉಳಿಸಿಕೊಳ್ಳಬೇಕು. ಎದ್ದು ಆಚೆ ನಡೆದೆ. ಡೈರೆಕ್ಟರ್ ನನ್ನ ಹಿಂದೆಯೇ ಬಂದರು. ನೋಡಿ ಮೂರ್ತಿ, ಈ ಪ್ರೋಗ್ರಾಮ್ನಿಂದ ನನಗೆ ಯಾವ ಬೆನಿಫಿಟ್ಟು ಸಿಗ್ತಾ ಇಲ್ಲ. ಒಂದು ಸಂದರ್ಶನಕ್ಕೆ 10,000 ಸಂಪಾದಿಸುತ್ತಿದ್ದೇನೆ ಅನ್ನೋದು ಬಿಟ್ಟರೆ ಲರ್ನಿಂಗ್ ಅನುಭವವಂತೂ 0. ನಾನು ಯಾಕೆ ವಿನಾಕಾರಣ ಅನ್ನಿಸಿಕೊಳ್ಳಲಿ? ನೀವು ಗೆಸ್ಟ್ಗಳಾಗಿ ಕರೆಸಿದವರು ಸ್ಟಾರ್ಗಳಾಗಿದ್ದರೆ ಅದು ಅವರ ಫ್ಯಾನ್ಸ್ಗೆ, ನನಗಲ್ಲ. ಮೇಡಮ್ ಪ್ಲೀಸ್ ನಾನು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಾ? ಸುಮ್ಮನೆ ಅವರ ಸಮಾಧಾನಕ್ಕೆ ನಿಮ್ಮನ್ನು ಕರೆದೆ ಅಷ್ಟೆ. ನೀವು ಮುಂದುವರಿಸಿ ಮೇಡಮ್. ಕೈಗೆತ್ತಿಕೊಂಡ ಯಾವ ಪ್ರಾಜೆಕ್ಟನ್ನು ಅರ್ಧದಲ್ಲಿ ಬಿಟ್ಟು ಹೋದವಳಲ್ಲ ನಾನು. ಆದರೆ ಈ ಮೇಕಪ್ ಕಳಚಿದಾಗ ಶುರುವಿನಿಂದ ಪ್ರಾಬ್ಲಮ್ಮೇ. ಇದು 5ನೇ ಸಂದರ್ಶನ. ಮೊದಲೆರಡೂ ಪರವಾಗಿಲ್ಲ, ಕೇಳಿದ್ದಕ್ಕೆ ಉತ್ತರ ಕೊಡುವ ಸೌಜನ್ಯ ಉಳ್ಳವರು.
ಉತ್ತರ ಕೊಡಲು ಸಿದ್ಧರಿಲ್ಲದ ಪ್ರಶ್ನೆಗೆ ಬೇಡ, ಅದು ಬಿಟ್ಟು ಬಿಡಮ್ಮ, ಅಭಿಮಾನಿಗಳು ನೋಡ್ತಾರೆ ಎಂದು ನಕ್ಕು ತೇಲಿಸಿದವರು. ಮೊನ್ನೆ ಮಾಡಿದ ಸಂದರ್ಶನದ ಕಹಿ ಇನ್ನೂ ಗಂಟಲಿನಲ್ಲಿಯೇ ಇದೆ. ನೀವು ಬೇರೆ ಯಾರನ್ನಾದರೂ ಹಾಕಿಕೊಳ್ಳಿ ಸಂದರ್ಶನ ಮಾಡಲು, ನನಗೆ ಆಗಲ್ಲ ಬಕೆಟ್ ಹಿಡಿಯೋಕ್ಕೆ. ಮೊನ್ನೆ ಮಾಡಿದ ಮಾಲಿನಿ ದೇವಿ ಅವರ ಸಂದರ್ಶನ ಸ್ಕ್ರ್ಯಾಪ್ ಅಂತೆ. ಇಲ್ಲ ಮೇಡಮ್, ಇಲ್ಲ. ಯಾರು ಹೇಳಿದ್ರು? ಯಾರನ್ನ ಹೇಳಿರಲಿ, ಸ್ಕ್ರ್ಯಾಪ್ ಆಯ್ತೋ ಇಲ್ವೋ? ಎಡಿಟಿಂಗ್ ನಡೀತಾ ಇದೆ ಮೇಡಮ್, ಸ್ಕ್ರ್ಯಾಪ್ ಆಗಿಲ್ಲ. ದನಿ ಎಲ್ಲಿಂದಲೋ ಬಂದಂತೆ ಇತ್ತು. ಮಾಲಿನಿ ದೇವಿ ಬಂದು ಕೂರ್ತಿದ್ದಾರಂತೆ ಎಡಿಟರ್ ಜೊತೆಗೆ ಎಡಿಟಿಂಗ್ಗೆ. ದನಿ ಏರಿಸಿದೆ. ಸಿಕ್ಕಿಕೊಂಡ, ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡ ನಗು ಡೈರೆಕ್ಟರ್ ಮುಖದ ಮೇಲೆ. ಛಿ, ಹಾಗೆ ನಗಬೇಡ್ರಿ, ನೋಡೋಕ್ಕಾಗಲ್ಲ. ನೀವು ಡೈರೆಕ್ಟರ್. ಆ ನಟಿ ಹೇಳಬೇಕಾ ಯಾವ ಪ್ರಶ್ನೆ ಹೋಗಬೇಕು, ಅವರ ಉತ್ತರ ಎಷ್ಟಿರಬೇಕು? ಅವರು ಪ್ರಶ್ನೆ ಉತ್ತರಕ್ಕಿಂತ ಯಾವ ಆ್ಯಂಗಲು, ಯಾವ ಪ್ರೊಫೈಲು ಇತ್ಯಾದಿ ಮುಖ್ಯ ಅವರಿಗೆ. ವಯಸ್ಸಾಗುತ್ತಾ ಆಗುತ್ತಾ ತುಂಬ ಕಾನ್ಷಿಯಸ್ ಆಗ್ತಾರೆ ಲುಕ್ಸ್ ಬಗ್ಗೆ ಮೇಡಮ್. ನಿಮಗೆ ಅರ್ಥವಾಗದ್ದೇನು ಇದರಲ್ಲಿ? ದನಿ ಕೊಂಚ ಹಿಂತಿರುಗಿತು ಡೈರೆಕ್ಟರ್ಗೆ. ಮೇಡಮ್, ಡಿಲೀಟ್ ಮಾಡಿ ಅಂತ ಅವ್ರು ಕೇಳಿದ್ರೂ ಯಾವುದನ್ನು ಡಿಲೀಟ್ ಮಾಡಬೇಕು ಅನ್ನುವುದು ನನ್ನ ಡಿಸಿಷನ್ನು. ನಗು ನನ್ನ ಮುಖವನ್ನು ಆವರಿಸಿತು. ಡೈರೆಕ್ಟರ್ ಮುಖದಲ್ಲೂ ನಗು. ನೀವು ಸರಿ ಮೇಡಮ್, ತುಂಬ ಮುಜುಗರದ ಪ್ರಶ್ನೆ ಕೇಳ್ತೀರಿ. ಪಾಪ, ಏನೋ ಇಮೇಜ್ ಇಟ್ಟುಕೊಂಡಿರ್ತಾರೆ. ಯಾರು ಇಮೇಜ್ ಇಟ್ಟುಕೊಂಡಿರುವುದು? ಸ್ಟಾರ್ಸು. ಸ್ಟಾರ್ಗಳ ಬಗ್ಗೆ ಪಬ್ಲಿಕ್ಕು. ಬಿಡ್ರಿ, ಅವರ ಬಗ್ಗೆ ಎಲ್ಲ ವಿಷಯವೂ ಪಬ್ಲಿಕ್ಕೇ. ಮೇಕಪ್ ಕಳಚಿದ ಮೇಲೆ ಎಂದ ಮೇಲೆ ಬಾಯಿ ಬಿಡಬೇಕಪ್ಪ. ಪೇಪರ್ಗಳಲ್ಲಿ ಬಂದಿರೋ ವಿಷಯದ ಮೇಲೆ ನನ್ನ ಪ್ರಶ್ನೆಗಳು ಇರುತ್ತವೆ. ಪೇಪರುಗಳು ಅಂದರೆ ಟ್ಯಾಬ್ಲೆಟ್ ಕೂಡ ಸೇರಿರುತ್ತೆ ಮೇಡಮ್. ನ್ಯೂಸ್ ಜೊತೆಗೆ ಗಾಸಿಪ್ಪು ಸೇರುತ್ತೆ. ಜೊತೆಗೆ ಈ ಇಂಟರ್ವ್ಯೂಗೆ ನೀವೊಬ್ಬರೇ ಮೇಕಪ್ ಇಲ್ಲದೆ ಕುಳಿತಿರುವುದು. ಇದುವರೆಗೆ ಬಂದವರೆಲ್ಲ ವಿತ್ ಮೇಕಪ್ಪೇ ಕುಳಿತಿರುವುದು. ಅವರ ಬೆಡ್ರೂಮಿನಲ್ಲಿ ಅದನ್ನು ಕಳಚುತ್ತಾರೋ ಇಲ್ಲವೋ? ಕೆಲವು ಬಾರಿ ಮೇಕಪ್ ಕಳಚಿದರೆ ಅವರ ಗುರುತು ಅವರಿಗೇ ಸಿಗದೆ ಹೋಗಬಹುದು. ಇಮೇಜು, ಮುಖವಾಡ ಕಳಚಿದರೆ ಅವರೊಂದಿಗಿನ ಬದುಕು ಅವರಿಗೇ ಅಸಹನೀಯವಾಗಿ ಬಿಡಬಹುದು. ಅವರ ಪ್ಯಾರಡೈಸ್ನಲ್ಲಿ ಅವರು ಇರಲಿ ಬಿಡಿ. ಅವರನ್ನು ಬೆತ್ತಲೆ ನಿಲ್ಲಿಸಿ ಸಾಧಿಸಬೇಕಾದ್ದು ಏನೂ ಇಲ್ಲ ಮೇಡಮ್. ಮೂರ್ತಿ, ಮಾಲಿನಿ ದೇವಿಯವರ ಬಂಗಲೆ, ಫಾರ್ಮ್ ಹೌಸು ಸಂಪಾದಿಸಿದ್ದು ಹೇಗೆ ಅಂದರೆ ಎಷ್ಟು ಜನರ ಹೆಸರು ಹೇಳುತ್ತಾರೆ? ಕೈ ಬೆರಳುಗಳು ಸಾಲಲ್ಲ. ಅವರು ನಟಿಸುತ್ತಿದ್ದ ಕಾಲದಲ್ಲಿ ಸಂಭಾವನೆ ಎಷ್ಟಿತ್ತು ನಟಿಯರಿಗೆ ಎಂಬುದು ಎಲ್ಲರಿಗೂ ಗೊತ್ತು. ಅದರಿಂದ ಬಂಗಲೆ, ಒಡವೆಗಳು, ಅದು ಅವರ ಬಳಿ ಇರುವಂತಹುದು ಫಾರ್ಮ್ ಹೌಸು, ಅದರ ಸುತ್ತ 50 ಎಕರೆ ತೋಟ ಎಲ್ಲ ಖರೀದಿಸಲು ಸಾಧ್ಯವಿಲ್ಲ ಎಂದು ಅವರಿಗೂ ಗೊತ್ತು, ನಿಮಗೂ ಗೊತ್ತು, ನನಗೂ ಗೊತ್ತು. ಈ ಗಾಸಿಪ್ ಕಾಲಂಗಳಿಂದ ಜನಕ್ಕೂ ಗೊತ್ತು. ಅದನ್ನು ಅವರ ಬಾಯಿಂದಲೇ ಹೇಳಿಸಲು ಹೊರಡುವುದು ಪಾಪ. ಇಟ್ ಈಸ್ ಟೂ ಮಚ್ ಅಲ್ಲವೇ? ಮೂರ್ತಿಯತ್ತ ದೀರ್ಘವಾಗಿ ನೋಡಿದೆ. ಸತ್ಯ, ಇಟ್ ಈಸ್ ಟೂ ಮಚ್. ಅವರ ಮುಖವಾಡ, ಮೇಕಪ್ಪು, ಇಮೇಜು ಎಲ್ಲ ಇರಬೇಕು. ಆಲ್ ಇಂಟ್ಯಾಕ್ಟ್. ಕಳಚಿದ ನಾಟಕ ಆಡಬೇಕು. ಅವರು, ನಾನು ಎಲ್ಲ. ಯಾಕೆಂದರೆ ಜನಕ್ಕೆ ನಾಯಕರು ಬೇಕು. ಐಡಿಯಲ್ಸ್ಗಿಂತ ಐಡಲ್ಸ್ ಬೇಕು. ರಾಮನ ಜೀವನ ನಿಷ್ಠೆಗಿಂತ ರಾಮನ ವಿಗ್ರಹ ಬೇಕು, ದೇವಸ್ಥಾನ ಬೇಕು. ಕೃಷ್ಣನ ನೀತಿಗಿಂತ ಕೊಳಲು ಹಿಡಿದು ನಿಂತ ಅವನ ಮನಮೋಹಕ ರೂಪ ಬೇಕು. ನಾಯಕನಿಗಿಂತ ಅವನ ನಾಯಕತನ ಬೇಕು. ನಾಯಕಿಗಿಂತ ಅವಳ ಯೌವನ, ರೂಪ ಬೇಕು. ಅವನ ತಲೆಯಲ್ಲಿ ಇರುವುದು ನಿಜ ಕೂದಲಲ್ಲ, ವಿಗ್ಗು ಎಂದು ಜಗಜ್ಜಾಹೀರು ಮಾಡಿ ಆಗುವ ಪ್ರಯೋಜನವೇನು? ಆ ಸುಂದರ ಮುಖದ ಶ್ರೀಮಂತ ನಟಿಯ ಸೌಂದರ್ಯ ಫೇಸ್ ಲಿಫ್ಟ್ನಿಂದ, ಬಳಕುವ ಸೊಂಟ ಸರ್ಜರಿಯಿಂದ, ಶ್ರೀಮಂತಿಕೆ ಆಕೆ ವೇಶ್ಯೆಯಾದ್ದರಿಂದ ಎಂದು ಸತ್ಯ ಬಿಚ್ಚಿಟ್ಟು ಅವಳನ್ನು ಬೆತ್ತಲೆ ಮಾಡುವುದು ಯಾವ ಪುರುಷಾರ್ಥಕ್ಕೆ? ಅಷ್ಟು ಸತ್ಯ ಕೊಟ್ಟು ಜನರನ್ನೆಲ್ಲ ದಂಗುಬಡಿಸುವ ಅವರನ್ನು ಸಿನಿಕಲ್ ಮಾಡಿ ಸಾಧಿಸುವುದು ಏನು? ಏನಾಯಿತು ಮೇಡಮ್? ಮೂರ್ತಿಯ ಪ್ರಶ್ನೆ ನನ್ನ ಬೆಚ್ಚುವಂತೆ ಮಾಡಿತು. ನಕ್ಕು ಅವನತ್ತ ಕಣ್ಣರಳಿಸಿದೆ. ಏನಿಲ್ಲ, ನಾನು ರೆಡಿ.
ನಿಮ್ಮ ಹೀರೋ ರೆಡಿನಾ ನೋಡಿ. ಮೇಕಪ್, ಟಚಪ್, ಚೇಂಜ್ ಆಫ್ ಕಾಸ್ಟ್ಯೂಮ್. ನನಗೆ ಮಾತ್ರ ಒಂದು ಲೋಟ ಬಿಸಿ ಬಿಸಿ ಕಾಫಿ ತರಿಸಿಕೊಡಿ ಪ್ಲೀಸ್. ರೈಟ್ ಮೇಡಮ್. ಮೂರ್ತಿಯ ಮುಖ ಅರಳಿತು. ನೆಕ್ಸ್ಟ್ ಸೆಗ್ಮೆಂಟು ಅವರ ಹೆಂಡತಿ ಬಗ್ಗೆ, ಪ್ರೇಯಸಿರ ಬಗ್ಗೆ ಕೇಳುವುದೇ ಇಲ್ಲ, ಪ್ರಾಮಿಸ್. ನನ್ನ ನಗುವಿನೊಂದಿಗೆ ಅವನ ನಗುವನ್ನು ಸೇರಿಸಿದ ಮೂರ್ತಿ. ಹೆಂಡತಿಯ ಪ್ರಿಯಕರರ ಬಗ್ಗೆಯೂ ಪ್ರಶ್ನೆ ಬೇಡ. ತಾರಕಕ್ಕೆ ಏರಿದ ನಮ್ಮಿಬ್ಬರ ನಗೆ ಒಳಗಿದ್ದವರಿಗೆ ಕೇಳಿಸಿರಲೇಬೇಕು. ನಮ್ಮ ಬಾಸ್ ರೆಡಿಯಂತೆ. ಇನ್ನೂ ಲೇಟಾಗುವ ಹಾಗಿದ್ದರೆ ಪ್ಯಾಕಪ್ ಅನೌನ್ಸ್ ಮಾಡಬೇಕಂತೆ. ಮಹೇಶ್ ಕುಮಾರ್ ಅಸಿಸ್ಟೆಂಟ್ ಆಚೆ ಬಂದು ಆಕ್ಷೇಪಿಸುವ ದನಿಯಲ್ಲಿ ಹೇಳಿದಾಗ ನಾವಿಬ್ಬರೂ ಒಳ ನಡೆದೆವು, ನಮ್ಮ ನಮ್ಮ ಮುಖವಾಡಗಳನ್ನು ಅಂಟಿಸಿಕೊಳ್ಳುತ್ತಾ. ಇಲ್ಲ ಇಲ್ಲ, ಲೇಟ್ ಆಗೋಲ್ಲ, ಅವರನ್ನು ಕಾಯಿಸುತ್ತೇವೆಯೇ ಸರ್, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಕಾಯ್ತಾ ಇದ್ವಿ ಅಷ್ಟೇ. ಮೂರ್ತಿ ಮುಂದೆ, ನಾನು ಹಿಂದೆ. ಇದುವೇ ಬದುಕು. ನಿಜ ಜೀವನದಲ್ಲೇ ಕಳಚದ ಮುಖವಾಡವನ್ನು ಕ್ಯಾಮರಾ ಮುಂದೆ ಕಳಚಲು ಸಾಧ್ಯವೇ? ಆತ್ಮೀಯರು ಎಂದೆನಿಸಿಕೊಳ್ಳುವವರ ಮುಂದೆಯೇ ಅಳಿಸದ ಮೇಕಪ್ಪನ್ನು ಸಂದರ್ಶಕರ ಮುಂದೆ ಅಳಿಸಲು ಸಾಧ್ಯವೇ? ನಾಯಕ ನಾಯಕಿ, ನಾನು ನೀವು ಎಲ್ಲ ಒಂದೇ, ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ. ನಮಸ್ಕಾರ. ಕತೆ ಕೇಳಿದ್ರಲ್ಲ, ಏನನ್ನಿಸ್ತು? ನಿಮಗಿಷ್ಟ ಆಯಿತಾ? ನನಗಂತೂ ತುಂಬ ಇಷ್ಟವಾದ ಕತೆ ಇದು. ಎಲ್ಲ ಪರದೆ ಹಿಂದೆ, ಮೇಕಪ್ ಹಿಂದೆ, ಮುಖವಾಡದ ಹಿಂದೆ ವ್ಯಕ್ತಿತ್ವಗಳು ಕಾಡುತ್ತವೆ. ವ್ಯಕ್ತಿಗಳು ಅವೆಲ್ಲವನ್ನೂ ಇಲ್ಲದೆ ಬದುಕುವುದು ಕಷ್ಟ. ಹಾಕಿಕೊಂಡರೂ ಕಷ್ಟ, ಬಿಟ್ಟರೂ ಕಷ್ಟ. ಅದೆಲ್ಲ ನಮಗೆ ಬಿಟ್ಟಿದ್ದು. ಆದರೆ ಲೇಖಕಿಯಾಗಿ ಇದು ನನ್ನನ್ನು ಕಾಡುತ್ತದೆ. ಮುಖವಾಡ ಕಳಚಿ ನೋಡಲು, ಬೇರೆಯವರ ಮುಖವಾಡ ಕಳಚಲು, ಮೇಕಪ್ ಅಳಿಸಲು, ನೋಡಲು, ಅದರ ಬಗ್ಗೆ ಬರೆಯಲು ನನಗಿಷ್ಟ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಇತರೆ ಕತೆಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ನಮಸ್ಕಾರ.